ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಚಳಿಗಾಲದಲ್ಲೇ ನೀವು ನರ್ಸರಿಯಿಂದ ಯಾವ್ಯಾವ ಹೂವಿನ ಗಿಡಗಳನ್ನು ತರ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ನೋಡಿ, ಮೊದಲನೇದಾಗಿ ದಾಸವಾಳ ಹೂವು. ಇದನ್ನು ಕೂಡ ನೀವು ತೊಗೊಂಡು ಬಂದು ರಿಪಾಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಸ್ವಲ್ಪ ಹೂಗಳು ಕಡಿಮೆ ಇರುತ್ತೆ, ಬಟ್ ಆದರೂ ಕೂಡ ಹೂಗಳು ಯಾವಾಗಲೂ ಇರುತ್ತೆ. ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಡುತ್ತೆ. ಈ ಹೈಬ್ರಿಡ್ ವೆರೈಟಿ ಹೂಗಳು. ಇದು ಮೊದಲನೇದು. ಇನ್ನು ಎರಡನೇದಾಗಿ ರೋಸ್ ಗಿಡನ ನೀವು ಈಗ ತೊಗೊಂಡು ಬಂದು ಹಚ್ಚಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆಮೇಲೆ ಹೂಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಮೂರನೇದಾಗಿ ಹೇಳೋದಾದರೆ ಈ ಒಂದು ಕಾಸ್ಮೋಸಲ್ಲಿ ತುಂಬ ವೆರೈಟಿ ಇದೆ ಫ್ರೆಂಡ್ಸ್. ಇದರಲ್ಲಿ ಕಲರ್ಸ್ ಕೂಡ ಅಷ್ಟೇ ತುಂಬ ಇದ್ದಾವೆ. ನನ್ನ ಹತ್ರ ಒಟ್ಟು 2 ಕಲರ್ ಇದೆ, ಕೇಸರಿ ಕಲರು ಮತ್ತು ಯೆಲ್ಲೋ ಕಲರು. ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಈಗ ನಿಮಗೆ ನರ್ಸರಿನಲ್ಲಿ ಸಿಕ್ಕರೆ ನೀವು ತಗೊಂಡು ಹಚ್ಕೋಬೋದು. ಇನ್ನು ನೆಕ್ಸ್ಟು ಚೆಂಡು ಹೂವು. ನೋಡಿ, ಚೆಂಡು ಹೂವು ಈಗ ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಡುತ್ತೆ. ನೋಡಿ, ಇದು ದೊಡ್ಡ ಗಿಡ ಇದೆ. ಇದು ಆ್ಯಕ್ಚುಲಿ ಬಾಗಿ ಬಿದ್ದೋಗಿದೆ. ಇದರಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ ಈ ಚಳಿಗಾಲದಲ್ಲಿ. ಇದರಲ್ಲಿ ತುಂಬ ವೆರೈಟಿ ಬರುತ್ತೆ. ನೀವು ಯಾವುದಾದ್ರೂ ಹಚ್ಕೋಬೋದು. ಈಗ ನರ್ಸರಿನಲ್ಲೂ ಕೂಡ ಸಿಕ್ಕುತ್ತೆ ಈ ಒಂದು ಹೂವಿನ ಗಿಡ. ಈಗ ನೀವು ತೊಗೊಂಡು ಬಂದು ಹಚ್ಕೋಬೋದು. ಆದರೆ ಏನಂದರೆ ಇದ್ರ ಸೀಡ್ಸಿಂದ ನೀವು ಗಿಡನ ರೆಡಿ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಅದು ಬೀಜ ಹಾಕಿಬಿಟ್ಟು ನೀವು ಗಿಡ ಬಂದು ಹೂ ಬರೋದಕ್ಕೆ 1-2 ತಿಂಗಳಾದರೂ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಇದನ್ನು ನೀವು ನರ್ಸರಿನಲ್ಲೇ ತೊಗೊಂಡು ಬನ್ನಿ. ಅದಕ್ಕೆ ನಾನು ನರ್ಸರಿನಲ್ಲಿ ನೀವು ಯಾವ್ಯಾವ ಹೂವಿನ ಗಿಡಗಳು ತರಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಸುಮಾರು ವೆರೈಟಿ ಬರುತ್ತೆ, ಸುಮಾರು ಕಲರ್ ಬರುತ್ತೆ. ನೀವು ಅದನ್ನು ತೊಗೊಂಡು ಬಂದು ಹಚ್ಕೋಬೋದು. ಇನ್ನು ನೆಕ್ಸ್ಟ್ ಅಂದರೆ ಈ ಸೇವಂತಿಗೆ ಹೂವಿನ ಗಿಡದಲ್ಲಂತೂ ಈಗ ಸಾಕಷ್ಟು ವೆರೈಟಿ ಸಿಗುತ್ತೆ. ಈಗ ಸೀಸನ್ ಇದೆ, ತುಂಬ ಕಲರ್ಫುಲ್ಲಲ್ಲಿ ಇರುತ್ತೆ. ನೀವು ಅವನ್ನ ತೊಗೊಂಡು ಬಂದು ಹಚ್ಕೋಬೋದು. ನರ್ಸರಿನಲ್ಲಿ ತುಂಬ ಇಟ್ಟಿರ್ತಾರೆ ಈಗ ಸೀಸನ್ ಇರೋದ್ರಿಂದ. ಯಾಕಂದರೆ ತುಂಬ ಅಟ್ರ್ಯಾಕ್ಷನ್ ಹೂ ಅಂತಲೇ ಹೇಳ್ಬೋದು. ಈ ಗಿಡನ ನೀವು ತೊಗೊಂಡು ಬಂದು ಈಗ ಹಚ್ಕೊಳ್ಳಿ. ಇನ್ನು ನೆಕ್ಸ್ಟ್ ಹೇಳಬೇಕು ಅಂದರೆ ಈ ಕೆಲೆಂಚು ಗಿಡ ಈಗ ಕಟಿಂಗಿಂದ ನೀವು ಹಚ್ಚಿದ್ರೆ ತುಂಬ ದಿನ ಬೇಕಾಗುತ್ತೆ ಅದು ಹತ್ತೋದಕ್ಕೆ. ಅದಕ್ಕಾಗಿ ನೀವೇನು ಮಾಡಬೇಕು, ಈ ಗಿಡನ ತೊಗೊಂಡು ಬಂದು ಹಚ್ಕೊಳ್ಳಿ. ಯಾಕಂದರೆ ಆ ಕಟಿಂಗ್ ಬಂದು ಹೂ ಬರೋದಕ್ಕೆ 1 ತಿಂಗಳ ಮೇಲೆ ಬೇಕು. ಅದಕ್ಕೋಸ್ಕರ ನೋಡಿ, ಈಗ ಮೊಗ್ಗೆಲ್ಲ ಶುರು ಆಗಿದೆ. ಕೆಲವೊಂದರಲ್ಲಿ ಹೂ ಅರಳಿದೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಈ 4 ಪಾಟಲ್ಲಿ ಮೊಗ್ಗಾಗಿದೆ ನೋಡಿ, ಎಲ್ಲದರಲ್ಲೂ ಮೊಗ್ಗು ಬಂದಿದೆ ನೋಡಿ. ಇದು ಒಂದು ವೆರೈಟಿ ಇದೆ ಕೆಲೆಂಚುದಲ್ಲಿ, ಸಿಂಗಲ್ ಪೆಟಲ್. ಅದನ್ನು ಸಿಂಗಲ್ ಪೆಟಲ್, ರೆಡ್ ಕಲರು. ಇದು ಈ ಥರ ವೆರಿಗೇಟೆಡ್ ಇದೆ. ಇನ್ನೊಂದು ಪಿಂಕ್ ಕಲರ್ ತರಿಸಿದ್ದೀನಿ ನಾನು, ಅದೊಂದಿದೆ. ಇದನ್ನು ಕೂಡ ನೀವು ಈಗ ನರ್ಸರಿಯಿಂದ ತೊಗೊಂಡು ಬಂದು ಹಚ್ಕೋಬೋದು. ಇನ್ನು ನೆಕ್ಸ್ಟು ಈ ಒಂದು ಕಾಕ್ಸ್ಕೋಮ್ ಗಿಡ. ಇದನ್ನು ಕೂಡ ನೀವು ಈಗ ನರ್ಸರಿನಲ್ಲಿ ಸಿಗುತ್ತೆ. ಇದರಲ್ಲಿ ಸುಮಾರು ವೆರೈಟಿ ಇದೆ, ಸುಮಾರು ತಳಿ ಇದೆ. ಅದನ್ನು ತೊಗೊಂಡು ಬಂದು ನೀವು ಹಚ್ಕೋಬೋದು. ಈಗ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ನೆಕ್ಸ್ಟು ಏಸಿಯಾಟಿಕ್ ಲಿಲ್ಲಿ. ಇದ್ರದ್ದು ಬಲ್ಬ್ಸ್ ಹಚ್ಚಿರೋದು ಸಿಗುತ್ತೆ ಕೆಲವೊಂದು ನರ್ಸರಿಗಳಲ್ಲಿ, ನಮ್ಮಲ್ಲಿ ಸಿಕ್ಕಲ್ಲ. ನಾನು ಹಂಗಾಗಿ ಬಲ್ಬ್ಸ್ ತಂದು ಹಚ್ಚಿದ್ದೆ. ಈಗ ಹೂ ಹೋಗಿದೆ, ಇದರಿಂದ ಬೀಜ ಆಗಬಾರ್ದು ಅಂತ ಹೇಳಿ ಇಲ್ಲಿ ಕಟ್ ಮಾಡಿ ತೆಗ್ದಿದ್ದೀನಿ. ಇದು ಗ್ರೀನ್ರಿ ಇರೋ ತನಕ ಇಡ್ತೀನಿ, ಆಮೇಲೆ ಇದನ್ನು ಕಟ್ ಮಾಡಿ ತೆಗಿತೀನಿ ನಾನು. ನೋಡಿ, ಇದೊಂದು ವೆರೈಟಿ ಇದೆ, ವೈಟ್ ಕಲರ್ ಸೇವಂತಿಗೆ ಹೂವು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ನೋಡಿ. ಇದರಲ್ಲೊಂದಿದೆ, ಅಲ್ಲಿ ಒಂದು ವೈಟ್ ಕಲರಲ್ಲಿ, ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ಹಾಗೆ ಇದು ನೋಡಿ, ಡೇಲಿಯಾ ಬಲ್ಬ್ಸಿಂದಿದು. ನನ್ನ ಹತ್ರ ಸಾಕಷ್ಟು ಸರಿ ಹೂ ಬಿಟ್ಟಿದೆ, ನಾನು ನಿಮಗೆ ತೋರಿಸಿದ್ದೆ. ಇದು ಕೂಡ ನಿಮಗೆ ನರ್ಸರಿನಲ್ಲಿ ಸಿಕ್ಕುತ್ತೆ. ಈಗ ತುಂಬ ಕಲರು ವೇರಿಯಂಟಾಗಿ ದೊಡ್ಡ ಡೇಲಿಯಾ, ಸಣ್ಣ ಡೇಲಿಯಾ ಅಂತ ಹೇಳಿ ಸಿಕ್ಕುತ್ತೆ. ನೀವು ಅದನ್ನು ಕೂಡ ತೊಗೊಂಡು ಬಂದು ಹಚ್ಕೋಬೋದು. ನಾನು ಇದನ್ನು ರಿಪಾಟ್ ಮಾಡೋದು ಕೂಡ ವಿಡಿಯೋ ಮಾಡಿದ್ದೆ. ಇದು ಈಗ ತುಂಬಾ ಟ್ರೆಂಡಲ್ಲಿದೆ ಈ ಡೇಲಿಯಾ ಗಿಡಗಳು. ಇದು ಕೂಡ ಅಷ್ಟೇ, ಯಾಕಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಕೂಡ ಸಿಗುತ್ತೆ ನೋಡಿ, ಇದನ್ನು ಕೂಡ ತೊಗೊಂಡು ಬಂದು ನೀವು ಹಚ್ಕೋಬೋದು.
ಇನ್ನು ನೆಕ್ಸ್ಟ್ ಅಂದರೆ ಈ ಒಂದು ಎಕ್ಸೋರಾ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ನೋಡಿ ಇಲ್ಲಿ ಎಷ್ಟು ಹೂ ಬಿಟ್ಟಿದೆ ಅಂತ. ಇದೊಂದು ಸಣ್ಣ ಗಿಡ ಇದೆ ನನ್ನ ಹತ್ರ, ಅಷ್ಟರಲ್ಲೇ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ಇದನ್ನು ಕೂಡ ಈಗ ನೀವು ನರ್ಸರಿಯಿಂದ ತೊಗೊಂಡು ಬಂದು ಹಚ್ಕೋಬೋದು. ನೋಡಿ ಇಲ್ಲೂ ಕೂಡ ಮೊಗ್ಗಾಗಿದ್ದಾವೆ. ನನ್ನ ಹತ್ರ ಒಟ್ಟು 4 ಗಿಡಗಳಿದೆ, ಎಲ್ಲ ರೆಡ್ ಇದೆ. ಬಟ್ ಇದು ಒಂದೇನಿದೆಯಲ್ಲ, ಇದು ತುಂಬ ಗುಚ್ಚಿಗೆ ಬರುತ್ತೆ, ಆ ಥರದ್ದು ಎಕ್ಸೋರಾ ಗಿಡ ಇದು. ಇನ್ನು ನೆಕ್ಸ್ಟು ಈ ಒಂದು ಗಿಡ ನೋಡಿ, ಇಂಫೋರ್ಬಿಯಾ ಮಿಲಿ ಅಂತ. ಈ ಥರ ಹೂ ಬರುತ್ತೆ. ಇದು ಈ ಚಳಿಗಾಲದಲ್ಲಿ ಬರುತ್ತೆ. ಇದು ಕೂಡ ನರ್ಸರಿನಲ್ಲಿ ಸಿಕ್ಕುತ್ತೆ. ನೀವು ಸಿಕ್ಕರೆ ಇದನ್ನು ತೊಗೊಂಡು ಬನ್ನಿ. ಇದಕ್ಕೆ ನೀರು ತುಂಬ ಕಡಿಮೆ ಬೇಕು, ಆ ಥರದಂಥ ಗಿಡ ಇದು. ಇನ್ನು ಸಾಕಷ್ಟು ಗಿಡಗಳಿದೆ ಫ್ರೆಂಡ್ಸ್, ಹೂವಿನ ಗಿಡಗಳು. ಪಿಟೋನಿಯಾ, ಆಮೇಲೆ ಡಯಾಂಥಸ್ ಅದೆಲ್ಲ ಇದೆ. ಸದ್ಯಕ್ಕೆ ಈಗ ನನ್ನ ಗಾರ್ಡನಲ್ಲಿಲ್ಲ, ನಾನು ಪ್ರತಿ ವರ್ಷ ಹಚ್ತಿದ್ದೆ. ಬಟ್ ಈ ವರ್ಷ ನಾನು ತೊಗೊಂಡು ಬಂದಿಲ್ಲ, ಸ್ವಲ್ಪ ಹೊರಗಡೆ ಎಲ್ಲ ಹೋಗೋದಿದೆ ಅಂತ ಹೇಳಿ ನಾನು ಈ ಸರಿ ಅದನ್ನೆಲ್ಲ ಪರ್ಚೇಸ್ ಮಾಡಿಲ್ಲ. ನಾನು ಸೀಡ್ಸಿಂದನೂ ಬೆಳಿಬೋದು. ಈಗ ಸೀಡ್ಸಿಂದ ಬೆಳೆಯೋದಕ್ಕೆ ಟೈಮ್ ಹೊರಟೋಗಿದೆ. ಹಾಗಾಗಿ ನೀವು ಆದಷ್ಟು ಆ ಪಿಟೋನಿಯಾ, ಡಯಾಂಥಸ್ ಗಿಡಗಳನ್ನು ನೀವು ತೊಗೊಂಡು ಬರೋದೇ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.